ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಬಿಜೆಪಿ MLC CT ರವಿ ಇದ್ದಾರೆ, ಮಾತನಾಡ್ತೀನಿ ಸರ್. ಈ ಒಂದು ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತಾ ಇದ್ದೀರಾ? ಸರ್ಕಾರ ಯಾವುದನ್ನು ಮುಚ್ಚಿಡೋಕೆ ಬಯಸ್ತಾ ಇದೆ ಅದನ್ನು ಬಿಚ್ಚಿಡೋದಕ್ಕೆ ನಾವು ಬಯಸ್ತಾ ಇದ್ದೀವಿ. ಹೋದ ಜೀವವನ್ನು ವಾಪಸ್ ತರೋಕ್ಕಾಗಲ್ಲ. ನಿರ್ಲಕ್ಷ್ಯ ವಹಿಸಿರೋ ಸರ್ಕಾರ, ಇದು ಎಲ್ರಿಗೂ ಗೊತ್ತಿರೋ ಸಂಗತಿ. ಆ ಸತ್ಯ ಹೊರಗೆ ಬರಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವರು ತಮ್ಮ ತಪ್ಪನ್ನು ಇನ್ನೂ ಒಪ್ಕೊಂಡಿಲ್ಲ. ರಾಜ್ಯದ ಜನರ ಕ್ಷಮೆಯಾಚನೆ ಮಾಡಿಲ್ಲ. ವಿಧಾನಸೌಧದಲ್ಲಿ ಆಯೋಜನೆ ಮಾಡಲಿಕ್ಕೆ ಕಾರಣರೇ ಆದರು ಯಾರು? ಆ ರೀತಿ ಒಂದು ನೂಕುನುಗ್ಗಲಿನಲ್ಲಿ ಅಮಾಯಕರ ಪ್ರಾಣ ಬಲಿ ಆದ ನಂತರವೂ ಕೂಡ ಸಂಭ್ರಮದಲ್ಲಿ ತೊಡಗಿದಂಥ ಕಠೋರ ಮನಸ್ಸುಗಳಿಗೆ ಪಶ್ಚಾತ್ತಾಪ ಆಗಬೇಕೋ ಬೇಡವೋ? 11 ಜನರ ಸಾವಿನ ಸುದ್ದಿ ಬಂದ ನಂತರವೂ ಕೂಡ ಮಸಾಲೆ ದೋಸೆಯ ಸವಿಯನ್ನು ಅನುಸರಿಸಿದವರಿಗೆ ಮಾನವೀಯತೆ ಇದೆ ಅಂತ ನೀವು ಭಾವಿಸ್ತೀರಾ? DK ಶಿವಕುಮಾರ್ ಹೇಳ್ತಾರೆ ನಂದೇನು ತಪ್ಪಿದೆ, ನಾನು ಇನ್ಚಾರ್ಜ್ ಮಿನಿಸ್ಟರ್ ಆಗಿ ವೆಲ್ಕಮ್ ಮಾಡಿದೆ, ಆದರೆ ನಂದೇನು ತಪ್ಪಿದೆ ಅನ್ನುವಂಥ ನಿಟ್ಟಿನಲ್ಲಿ ಮಾನವೀಯತೆ ಇದ್ದವರು ಸಾವಿನ ಸುದ್ದಿ ತಿಳಿದ ಕ್ಷಣ ಮಾತ್ರದಲ್ಲಿ ಸ್ಪಂದನ ಸಾವಿನ ಕಡೆಗೆ ಇರ್ತಿತ್ತು. ಮುಂದೆ ಆಗುವ ಅನಾಹುತವನ್ನು ತಡೆಯೋದ್ರ ಕಡೆಗೆ ಲಕ್ಷ್ಯ ಕೊಡ್ತಾ ಇದ್ರು. ಟ್ರೋಫಿಗೆ ಮುತ್ತಿಟ್ಟು ಕ್ರಿಕೆಟ್ಟು ಅಭಿಮಾನಿಗಳ ಅಭಿಮಾನವನ್ನು ತಾನು ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅಂತ ಬಯಸ್ತಿರ್ಲಿಲ್ಲ ಸರ್. ಒಂದು ಕಡೆಗೆ 3 ಹಂತದಲ್ಲಿ ತನಿಖೆ, ಮತ್ತೊಂದು ಕಡೆಗೆ 10 ಲಕ್ಷ ರೂಪಾಯಿಂದ 25 ಲಕ್ಷ ರೂಪಾಯಿಗೆ ಪರಿಹಾರದ ಮೊತ್ತವನ್ನು ಹೆಚ್ಚಳ ಮಾಡಿದ್ದಾರೆ. ಪರಿಹಾರ 1 ಕೋಟಿ ಕೊಡ್ಬೋದು, ಜೀವಕ್ಕೆ ಬೆಲೆ ಕಟ್ಟಕ್ಕಾಗತ್ತಾ? ಒಬ್ಬರು ತಂದೆ ಸಮಾಧಿ ಮುಂದೆ ರೋಧಿಸ್ತಾ ಇದ್ದದ್ದನ್ನು ಕೇಳಿದೆ. 100 ಕೋಟಿ ರೂಪಾಯಿ ಆಸ್ತಿ ಇದ್ದೊಬ್ಬ ಮಗ, ಅವನನ್ನೇ ನಾ ಕಳ್ಕೊಂಡೆ, ನಾನೇನು ಮಾಡಲಿ, ಯಾರಿಗೋಗಿ ಬದುಕಲಿ ಅಂತ ಅವ್ರು ಹೇಳ್ತಾ ಇದ್ರು. ಇವರಿಗೆ ಇನ್ನು 50 ಲಕ್ಷ ಜಾಸ್ತಿ ಕೊಡ್ತೀವಿ ನಾವೇ, ಹೋದ ಜೀವ ವಾಪಸ್ ಕೊಡಲಿ. ಕೊನೆಯದಾಗಿ ಸರ್, ಈ ನೆಕ್ಸ್ಟ್ ಸ್ಟ್ಯಾಂಡ್ ಏನು ಸರ್? ಪ್ರತಿಪಕ್ಷವಾಗಿ ಬಿಜೆಪಿ ನೆಕ್ಸ್ಟ್ ಸ್ಟ್ಯಾಂಡ್ ಏನು ಸರ್ ಈ ಒಂದು ವಿಚಾರದಲ್ಲಿ? ನಾವು ಸ್ವತಂತ್ರ ನ್ಯಾಯಾಂಗ ತನಿಖೆ ಆಗಬೇಕು, ಚೀಫ್ ಜಸ್ಟಿಸ್ ಅವರ ನೇತೃತ್ವದಲ್ಲಿ ಅಂತ ಆಗ್ರಹಿಸಿದ್ದೇವೆ. ಉಚ್ಚ ನ್ಯಾಯಾಲಯದ ಉಚ್ಚ ನ್ಯಾಯಾಧೀಶರು ಅವರ ನೇತೃತ್ವದಲ್ಲಿ ಸ್ವತಂತ್ರ ತನಿಖೆ ಆಗಲಿ. ಓಕೆ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು MLC CT ರವಿರವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ಶ್ರೀನಿವಾಸಲು ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಬಿಜೆಪಿ MLC CT ರವಿ ಇದ್ದಾರೆ, ಮಾತನಾಡ್ತೀನಿ ಸರ್. ಈ ಒಂದು ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತಾ ಇದ್ದೀರಾ? ಸರ್ಕಾರ ಯಾವುದನ್ನು ಮುಚ್ಚಿಡೋಕೆ ಬಯಸ್ತಾ ಇದೆ ಅದನ್ನು ಬಿಚ್ಚಿಡೋದಕ್ಕೆ ನಾವು ಬಯಸ್ತಾ ಇದ್ದೀವಿ. ಹೋದ ಜೀವವನ್ನು ವಾಪಸ್ ತರೋಕ್ಕಾಗಲ್ಲ. ನಿರ್ಲಕ್ಷ್ಯ ವಹಿಸಿರೋ ಸರ್ಕಾರ, ಇದು ಎಲ್ರಿಗೂ ಗೊತ್ತಿರೋ ಸಂಗತಿ. ಆ ಸತ್ಯ ಹೊರಗೆ ಬರಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವರು ತಮ್ಮ ತಪ್ಪನ್ನು ಇನ್ನೂ ಒಪ್ಕೊಂಡಿಲ್ಲ. ರಾಜ್ಯದ ಜನರ ಕ್ಷಮೆಯಾಚನೆ ಮಾಡಿಲ್ಲ. ವಿಧಾನಸೌಧದಲ್ಲಿ ಆಯೋಜನೆ ಮಾಡಲಿಕ್ಕೆ ಕಾರಣರೇ ಆದರು ಯಾರು? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.